ಬಯಲು ಸೀಮೆಯ ಊರು. ಸುತ್ತ 10 ಕೆರೆಗಳು. ಮಳೆ ಇಲ್ದೆ, ನೀರಿಲ್ದೆ ಕೆರೆ ಕಮರಿ ಹೋಗಿದ್ವು. ಜನರ ಬಾಳು ಕಮರಿ ಹೋಗಿತ್ತು. ಆಗ ಆ ಊರಿನ ಜನ ಒಬ್ಬ ರಾಜನ್ನ ಆಯ್ಕೆ ಮಾಡ್ತಾರೆ. ಬರಡಾದ ಊರಿಗೆ ಭರವಸೆ ಬೆಳಕಾಗಿ ಬಂದ ಆ ರಾಜ ದೂರದ ಹೇಮಾವತಿ ನದಿಯಿಂದ ಕೆರೆಗೆ ನೀರು ತುಂಬಿಸೋ ಕನಸು ಕಾಣ್ತಾನೆ. ಕುಡಿಯೋಕೆ ನೀರ್ ಕೊಡಿ ಅಂತ ಹೋರಾಡ್ತಾನೆ. ಹೋರಾಟದಲ್ಲಿ ದಶಕಗಳೇ ಕಳೆದ್ವು. ಯಾರೂ ನೀರು ಹಾಗೆ ಕೊಡ್ಲಿಲ್ಲ. ಹಾವೇರಿ ಕೊಳ್ಳ, ಕೃಷ್ಣ ಕೊಳ್ಳ ಅಂತ ಕೋರ್ಟ್ಗೆ ಅಳದಾಡಿಸಿದ್ರು. ತಾವೇ ಕೋರ್ಟ್ ಹಾಕಿ ಲಾಯರ್ ಆಗಿ ವಾದನೂ ಮಾಡಿದ್ರು. ಗೆದ್ರು. 0.9 TMC ನೀರು ಶಿರಾ ಜನತೆಯ ಹಕ್ಕು ಅಂತ ಅಲೋಕೇಶನ್ ಪಡೆದು ಬರಡಾಗಿದ್ದ ಊರಿಗೆ ನೀರು ತಂದ್ರು. ನೈಸರ್ಗಿಕವಾಗಿ ಹಳ್ಳಕ್ಕೆ ನೀರು ಹರಿಸಿ ಕಳಂಬೆಳ್ಳ ಕೆರೆ ತುಂಬಿಸಿದ್ರು. 100 ಚೆಕ್ ಡ್ಯಾಂಗಳ ಕಟ್ಟಿ ಹಳ್ಳ, ಕೆರೆ ಕಟ್ಟಿಗೆ, ಪ್ರಾಣಿ ಪಕ್ಷಿಗೆ ಜೀವ ತುಂಬಿಸಿದ್ರು. ಕಳಂಬೆಳ್ಳ ಕೆರೆಯಿಂದ 39 ಕಿಲೋಮೀಟರ್ ಉದ್ದದ ಕಾಲುವೆ ನಿರ್ಮಿಸಿ 0.4 TMC ನೀರು ಹರಿದು ಶಿರಾ, ಮಾದಲೂರು ಕೆರೆ ಸೇರಿದಂತೆ ಸುತ್ತಮುತ್ತಲಿನ 15 ಕೆರೆಗಳಿಗೆ ಜೀವಕಳೆ ಬಂತು. ರಾಗಿ ತೆನೆ ಬಿಟ್ಟು, ಅಡಿಕೆ ತೆಂಗು ಫಲ ನೀಡಿದ್ರು, ಹಸು ಹಾಲು ಕೊಟ್ಟು. ಆದರೆ ನಾವು ಯಾವುದೋ ಅಪಪ್ರಚಾರದಿಂದ ಆ ರಾಜನ್ನೇ ಕೈಗೊಂಡು. ಆದರೆ ಈ ಬಾರಿ ಸುಮಾರು 3,000 ಮಕ್ಕಳ ಭವಿಷ್ಯ ರೂಪಿಸುವಂತಹ ವಸತಿ ಶಾಲೆಗಳು, ಹಾಸ್ಟೆಲ್ಗಳು, ಪಾಲಿಟೆಕ್ನಿಕ್ ಕಾಲೇಜು, 100 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ, ಮಿನಿ ವಿಧಾನಸೌಧ, 1,000 ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ, 4 ದಿಕ್ಕಿನಿಂದ ಶಿರಾನಗರ ಪ್ರವೇಶಿಸೋ ವಿಶಾಲ ರಸ್ತೆಗಳು, STP ಘಟಕ, ವಿಶಾಲ ಬಸ್ ನಿಲ್ದಾಣ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಭಿವೃದ್ಧಿ, ಪಶು ಆಸ್ಪತ್ರೆ ಸೇರಿದಂತೆ ಸರ್ವ ಜನಾಂಗಕ್ಕೂ ತಲುಪುವಂತಹ ಆಶ್ರಯ ಮನೆಗಳು, 100 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದಂತಹ ಶಿರಾನಗರದ ಭವಿಷ್ಯವನ್ನು ಕಲ್ಪನೆಯಲ್ಲಿಟ್ಟುಕೊಂಡು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ ಸರಳತೆಯ, ದೂರದೃಷ್ಟಿಯ ರಾಜ್ಯದ ಹಿರಿಯ ಮುತ್ಸದ್ದಿ ನೇತಾರರನ್ನ, ರಾಜ್ಯದ ಸಲಹೆಗಾರರನ್ನ, ಶಿರಾ ಕ್ಷೇತ್ರದಿಂದ ಮತ್ತೊಮ್ಮೆ ರಾಜ್ಯವನ್ನೇ ಪ್ರತಿನಿಧಿಸುವಂತಹ ಜನಸೇವಕ ಶ್ರೀ TB ಜಯಚಂದ್ರರನ್ನ ಬಹುಮತದಿಂದ ಗೆಲ್ಲಿಸೋಣ. ಭದ್ರ ಮೇಲ್ದಂಡೆಯ ಹೋರಾಟಗಾರ ಹೇಮಾವತಿಯ ಹರಿಕಾರನ ಋಣ ತೀರಿಸೋಣ.